ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ಕೆ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇದು ರೀಪೋಸ್ ಅರ್ಪಿಸುವ ಮಿರ್ಚಿ ಮಂಡಕ್ಕಿ ನೋಡ್ರಪ್ಪ. ಈ RSS ಬ್ಯಾನ್, ನಮಾಜ್ ಬ್ಯಾನ್ ಅಂತ ರಾಜ್ಯದಾಗ ಗದ್ಲ ನಡಿಬೇಕಾದ್ರ ಇದರ ನಡುವು ನಮ್ಮ DKಶಿ ಸಾಹೇಬ್ರು ಗದ್ಲಿಲ್ಲಾರ್ದಂಗ ರಾತ್ರೋರಾತ್ರಿ ಸಿದ್ದರಾಮಯ್ಯನವ್ರನ್ನೇ ಬ್ಯಾನ್ ಮಾಡ್ಲಿಕ್ಕೆ ಹೊಂಟಂಗ್ ಕಾಣ್ತೈತ್ ನೋಡ್ರಿ. ಹೌದ್ರಿ, ಖರೆ ಹೇಳಕತ್ತೀನಿ. ನಿನ್ನೆ ನಡು ರಾತ್ರಿ DK ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಮುತ್ಯ ಅದೇ ರೀ ನಮ್ಮ AICC ಅಧ್ಯಕ್ಷರದಾರಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆ ಮಾಡ್ಯಾರಂತ. ಮಲ್ಲಿಕಾರ್ಜುನ ಖರ್ಗೆ ಅವರು ಪಕ್ಷ ನಿಷ್ಠೆ ಅನ್ನೋದು ಫಲ ಕೊಡ್ತೈತಿ ಅಂತ ಹೇಳಿ DKಶಿ ಅವ್ರಿಗೆ ಹೇಳಿ ಕಳ್ಸ್ಯಾರಂತ. ಇದು ಈಗ ರಾಜಕೀಯ ಅಂಗಳದಾಗ ಬಹಳ ಗುಸುಗುಸು ಸುದ್ದಿ ಆಗ್ಬಿಟ್ಟೈತ್ ನೋಡ್ರಪ್ಪ. ನವೆಂಬರ್ ತಿಂಗಳದಾಗ ಸಿದ್ದರಾಮಯ್ಯ CM ಸೀಟಿಂದ ಕೆಳಗಿಳಿಸಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ. ಒಟ್ಟನ್ಯಾಗ ನವೆಂಬರ್ ಕ್ರಾಂತಿ ಆಗ್ತೈತೆ ಅಂತ ಹೇಳಿ DK ಶಿವಕುಮಾರ್ ಅವರು ಬೆಂಬಲಿಗರು ಮಾತಾಡ್ಲಿಕತ್ತಾರ. DK ಶಿವಕುಮಾರ್ ಸಾಹೇಬ್ರು ಮಾತ್ರ ಹಂಗೇನು ಇಲ್ರಪ್ಪ, ಖರ್ಗೆ ಅವರನ್ನ ಭೇಟಿಯಾಗಿ ಆರೋಗ್ಯ ವಿಚಾರಿಸ್ಕೊಂಡ್ ಬಂದಿನ ಅಷ್ಟೇ ಅಂತ ಹೇಳಿ ಪೋಸ್ಟ್ ಹಾಕೊಂಡಾರ. ನೋಡ್ರಿ ಹೆಂಗೈತೆ ಅಂತ ಹೇಳಿ ಮರಿ ಖರ್ಗೆ ಅವರು ಸಿದ್ದರಾಮಯ್ಯನ ಜೊತೆ ಕೂಡ್ಕೊಂಡು ರಾಜ್ಯದಾಗ RSS ಬ್ಯಾನ್ ಮಾಡಬೇಕು ಅಂತ ಹೊಂಟ್ರ ಈಗ ಅವರಪ್ಪ DKಶಿ ಅವ್ರ ಜೊತೆ ಕೂಡ್ಕೊಂಡು ಸಿದ್ದರಾಮಯ್ಯನವ್ರನ್ನೇ ಬ್ಯಾನ್ ಮಾಡ್ಲಿಕ್ಕೆ ಹೊಂಟಾರ. ಅದಕ್ಕ ಹೇಳುದ್ರಿ ಕರ್ಮ ರಿಟರ್ನ್ಸ್ ಅಂತ ಹೇಳಿ. ನೋಡ್ರಿ ಸ್ವಲ್ಪ ಹೆಣ್ಮಗಳ ಸುಳ್ಳು ಹೇಳಿಕತ್ತಾಳೇನು? 6 ತಿಂಗಳಿಂದ ಗೃಹಲಕ್ಷ್ಮಿ ರೊಕ್ಕ ಬಂದಿಲ್ಲ ಅಂತ ಸುಳ್ಳು ಹೇಳಕತ್ತಾಳ. ನೋಡ್ರಿ ಗಾಂಧಿ ಜಯಂತಿಗೆ ರೊಕ್ಕ ಹಾಕಿವಿ. ನೋಡ್ರಿ ಹಿಂಗಂತ ಹೇಳಿ ನಮ್ಮ DKಶಿ ಸಾಹೇಬ್ರಿ ಇವತ್ತು ಒಬ್ಬ ಹೆಣ್ಮಗಳಿಗೆ ಆವಾಜ್ ಹಾಕ್ಯಾರ ನೋಡ್ರಿ. ಆಮೇಲೆ ತಿರ್ಗಿ ಗೃಹಲಕ್ಷ್ಮಿ 6 ತಿಂಗಳಿಂದ ಗೃಹಲಕ್ಷ್ಮಿ ಬಂದಿದ್ಲ. ಆಮೇಲೆ ತಿರ್ಗಿ ಸಂತೆ ಸ್ವಲ್ಪ ಹೂಗಳ್ದು ಅದೆಲ್ಲ ಪ್ರಾಬ್ಲಮ್ ಓಡಾಡಕ್ಕಾಗಲ್ಲ. ಇಲ್ಲ ನಾ ಬಂದಿಲ್ಲ ನೋಡಿ, ಮೊಬೈಲ್ ಇಲ್ಲೇ ಇದೆ. ಆಮೇಲೆ ನಮ್ಮ ಮಗಳು ಆಕ್ಸಿಡೆಂಟ್ ಆಗವಳೆ, ಅವಳಿಗೆ ಕ್ಯಾರ್ ಮಾಡೋದು ಗೃಹಲಕ್ಷ್ಮಿ ಬರುತ್ತೋ ತೋರಿಸ್ತಂಗೆ. ನಿನ್ನ ಆಕ್ಸಿಡೆಂಟ್ ಗೃಹಲಕ್ಷ್ಮಿ ತೋರಿಸ್ದಂಗೆ. ಇದನ್ನ ಗೃಹಲಕ್ಷ್ಮಿ ಬಂದಿಲ್ಲ ಅಂತಿದೆ. ಏನಮ್ಮ ಅದು? ಜುಲೈವರೆಗೂ ಎಲ್ಲಾನು ಕ್ಲಿಯರ್ ಆಗಿದೆಯಾ ಇಲ್ಲಿ? ಆಗಸ್ಟ್ ಪ್ರೋಸೆಸ್ ಆಗ್ತಾ ಇದೆಯಾ? ಓಕೆ. ಇಲ್ಲಿ ಯಾರ ಹೆಣ್ಮಗಳು 6 ತಿಂಗಳಿಂದ ಬಂದಿಲ್ಲ ಅಂತ ಹೇಳ್ತಾ ಇದ್ರು, ಅದಕ್ಕೆ ನಾನು ಚೆಕ್ ಮಾಡ್ತಾ ಇದ್ದೀನಿ. ಆಗಸ್ಟ್ ವರ್ಗೂ ಆಗಿದೆ, ಪರವಾಗಿಲ್ಲ. ಓಕೆ. ಇವ್ರ ಫೋನ್ ಅಲ್ಲಿ ಜುಲೈ ಕ್ರೆಡಿಟ್ ಆಗಿದೆ. ಹಿಂದೆ ಯಾವ್ದು ಹೇಳ್ತಾ ಇದ್ದಾರೆ, ಸೊ ಅದಕ್ಕೆ ನಾನು ಚೆಕ್ ಮಾಡಿದೆ, ಫೋನ್ ನಂಬರ್ ನಾ ಚೆಕ್ ಮಾಡಿದೆ. ಓಕೆ, ಆಯ್ತು. ನೋಡ ಹೆಣ್ಮಗಳು ಸುಳ್ಳು ಹೇಳ್ತಾ ಇದ್ದಾಳೆ. ಅದ್ ಹೆಂಗ್ ಬಂದಿದೆ? ಜುಲೈ ಕ್ರೆಡಿಟ್ ಆಗಿದೆ ಇಲ್ಲಿ ನಿನ್ ಫೋನ್ಗೆ. ಅವೆಲ್ಲ ಹಳೆದೆಲ್ಲ ಕತೆ ಹೇಳ್ಬೇಡ ನೀವು. ಯುವರ್ ಅಕೌಂಟ್ ನಂಬರ್ ಈಸ್ ಕ್ರೆಡಿಟೆಡ್ ಆನ್ ವಿತ್ 2000 rupees on 3/10/2005 from account number 8909254553. ಬ್ಯಾಲೆನ್ಸ್ ಎಷ್ಟಿದೆ ನೋಡಪ್ಪ? 2188 ರೂಪಾಯಿ ಇದೆ ನಿನ್ನ ಅಕೌಂಟ್ ಅಲ್ಲಿ. ಗಾಂಧಿ ಜಯಂತಿ ಹಾಕಿದ್ರೆ ಮೊನ್ನೆ ತಾನೇ ಹಾಕಿರೋದು. 6 ತಿಂಗಳಿಂದ ಬಂದಿಲ್ಲ ಅಂತ ಹೇಳಿ ನಾನೀಗ ಸಸ್ಪೆಂಡ್ ಮಾಡ್ತಿದ್ದೆ ಅದನ್ನ. ಈಗ ಲಕ್ಷ್ಮಿಗೂ ಬೈತಾ ಇದ್ದೀಗ ಫೋನ್ ಮಾಡ್ಬಿಟ್ಟು, ಸಿಕ್ಕಿಲ್ಲ ಫೋನ್ಗೆ. ಅದೇ ನಾನು ಹೇಳ್ತಾ ಇರೋದು. ನೋಡಿ ಈ ತರ ಹೇಳ್ಬಿಡ್ತಾರೆ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ವಿಷಯ ಏನಂತಂದ್ರ ಪಾಪ ಒಬ್ಬ ಹೆಂಗ್ಸು ಗೃಹಲಕ್ಷ್ಮಿ ರೊಕ್ಕ ಬಂದಿಲ್ರಿ ಅಂತ ಹೇಳಿ ಮನವಿ ಮಾಡ್ಕೊಳಿಕ್ ಬಂದಿದ್ರಪ್ಪ. ನೋಡ್ರಿ ಸಾಹೇಬ್ರ, ನಮ್ದು ಗೃಹಲಕ್ಷ್ಮಿ ರೊಕ್ಕ ಬಂದಿಲ್ಲ ಅಂತ ಅಂದ್ಬಿಟ್ರು. ಅದಕ್ಕ ಎಷ್ಟು ತಿಂಗಳಿಂದ ಬಂದಿಲ್ಲವಾ ಅಂತ ಹೇಳಿ DKಶಿ ಸಾಹೇಬ್ರ ಕೇಳಿದ್ರು. ಆ ಹೆಣ್ಮಗಳು 6 ತಿಂಗಳಿಂದ ಬಂದೇ ಇಲ್ಲ ನೋಡ್ರಿ ಅಂತ ಹೇಳಿದ್ರು. ಅವಾಗ ಅವ್ರು ಹಿಂದು ಕುಂತವ್ರನ್ನ ಕರೆದು ನೋಡ್ರಿ ಸ್ವಲ್ಪ ಚೆಕ್ ಮಾಡ್ರಿ ಅಂತ ಹೇಳಿ ಆ ಹೆಂಗಸಿನ ಫೋನ್ ಇಸ್ಕೊಂಡ್ ಕೊಟ್ರು. ಹಂಗ ಯಾವ್ದೋ ಅಧಿಕಾರಿಗೆ ಫೋನ್ ಕೇಳಿದ್ರು. ಅವಾಗ ಆ ಮಹಿಳಾ ಅಧಿಕಾರಿ ಆಗಸ್ಟ್ ತಿಂಗಳಿಂದ ಪ್ರೊಸೆಸ್ ಮಾಡ್ಲಿಕತ್ತೀವಿ ಸರ್ ಅಂತ ಅಂದ್ರು. ಅದಕ್ಕ ನಮ್ಮ DKಶಿ ಸಾಹೇಬ್ರು ಈ ಹೆಣ್ಮಕ್ಳಿಗೆ ಹಿಂಗ ಆವಾಜ್ ಹಾಕ್ಬಿಟ್ರು. ಪಾಪ
DKಶಿ ಸಾಹೇಬ್ರೆ, ಸುಳ್ಳು ಹೇಳೋರು ಓಟ್ ಹಾಕ್ದವ್ರು ಅಲ್ರಪ್ಪ. ಯಾರ್ಯಾರು ಎಷ್ಟು ಸುಳ್ಳು ಹೇಳ್ಯಾರ ಅನ್ನೋದನ್ನ ನೋಡ್ತೀರಿ ನೀವು, ಒಂದ್ಸಲ ನೋಡ್ರಲ್ಲ. ನಾನು ಅನೇಕ ಕಡೆಗಳಲ್ಲಿ ಹೇಳಿದ್ದೇನೆ, ಇಲ್ಲೂ ಕೂಡ ಹೇಳುತ್ತೇನೆ, ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ. ಬಂದ ಮೇಲೆ 10 kg ಅಕ್ಕಿಯನ್ನು ಫ್ರೀ ಆಗಿ ಕೊಡ್ತೀವಿ. ಹತ್ತು kg ಅಕ್ಕಿ ಬೇಕಾ ಬೇಡ? ಬಿಜೆಪಿ ಕೊಡ್ತಾರ? ಬಿಜೆಪಿ ಓಟ್ ಹಾಕಿದ್ರೆ ಬರ್ತದ? 5 kg ಮಾಡಿಬಿಟ್ಟಿದ್ದಾರೆ. ನಾವು 10 kg ಕೊಡ್ತೀವಿ. ಆದ್ದರಿಂದ ಇವತ್ತು ಕ್ಯಾಬಿನೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರು ಕೂಡ ಇದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟು ನಾವೊಂದು ನಿರ್ಣಯಕ್ಕೆ ಬಂದಿದ್ದೇವೆ. ಅಕ್ಕಿ ದಾಸ್ತಾನು ಧಾರೆ ಆಗೋ ತನಕ 1 kgಗೆ 34 ರೂಪಾಯಿ FCI ರೇಟ್ ಹಣವನ್ನು ಫೇರ್ ಪ್ರೈಸ್ ಡಿಪೋಗಳಲ್ಲಿ ಕಾರ್ಡು ಹೋಲ್ಡರ್ಸ್ಗೆ, ಅವರಿಗೆ ಒಂದು ಕಾರ್ಡ್ಗೆ ಒಬ್ಬರಿದ್ದರೆ 5 kg, ಇಬ್ಬರಿದ್ದರೆ 10 kg, ಯಾವುದು ನಾವು ಕರ್ನಾಟಕ ಸರ್ಕಾರ ಕೊಡೋದ್ರ ನಾನು ಹೇಳ್ತಾ ಇದ್ದೀನಿ. 5 ಜನ ಇದ್ದರೆ 25 kg ಆಗ್ತದೆ. ಅದರ ಪ್ರಕಾರ 34 ರೂಪಾಯಿ 1 kg ಅಂತೆ ನಾವು ಹಣವನ್ನು ಅವರ ಅಕೌಂಟಿಗೆ ಸೇರಿಸುವಂಥ ಏರ್ಪಾಟನ್ನು ಮಾಡ್ಕೊಂಡಿದ್ದೀವಿ. ಅದು ಜುಲೈ 1 ಜಾರಿಗೆ ಬರ್ತದೆ. ನೋಡಿದ್ರಿಲ್ಲ, ಇದಕ್ಕೇನ್ ಹೇಳ್ತೀರಿ DKಶಿ ಸಾಹೇಬ್ರೆ? ಸುಳ್ಳು ಹೇಳೋರು ನಿಮ್ಮ ಸರ್ಕಾರದಾಗೆ ಅದಾರ್ರಿ. ಓಟ್ ಹಾಕಿ ಗೃಹಲಕ್ಷ್ಮಿ ರೊಕ್ಕಕ್ಕಾಗಿ 100 ಸಲ ಬ್ಯಾಂಕಿಗೆ ಹೋಗಿ ಬಂದು ಮತ್ತ ಸುಳ್ಳು ಹೇಳುವಂತ ದರ್ದ್ ಇನ್ನ ನಮ್ಮ ಮಂದಿಗೆ ಬಂದಿಲ್ ಬಿಡ್ರಿ. ಅಲ್ಲ, ನೀವು ನಿಮ್ಮ ಮಾತಿನ ಪ್ರಕಾರ ತಿಂಗಳಿಗೆ ಸರಿಯಾಗಿ ಗೃಹಲಕ್ಷ್ಮಿ ರೊಕ್ಕ ಹಾಕಿದ್ರೆ ಪಾಪ ಹೆಣ್ಮಗಳು ಇವತ್ತು ನಿಮ್ಮನ್ನು ಹುಡ್ಕೊಂಡು ಇಲ್ಲಿ ಬಂದ ಮನವಿ ಮಾಡ್ತಿದ್ಲೇನ್ ಹೇಳ್ರಿ? ಹೌದಿಲ್ ಹೇಳ್ರಿ? ಈಗ ಈ ತರ ಒಬ್ಬ ಹೆಣ್ಮಗಳಿಗೆ ಸ್ಟೇಜ್ ಮೇಲೆ ಕರೆದು ಅವಮಾನ ಮಾಡುವಂತ ಹಕ್ಕ ನಿಮಗೆ ಯಾರು ಕೊಟ್ರು ಅಂತ ಮಂದಿ ಕೇಳಲಿಕ್ಕತ್ತಾರ. ಇದಕ್ಕೇನಂತೀರಿ? ನೋಡ್ರಿ, ನಮ್ಮ ಉತ್ತರ ಕರ್ನಾಟಕದ ಕಲಬುರಗಿ, ಬೀದರ್ ಭಾಗದಾಗ ಪ್ರವಾಹ ಬಂದು ಅಲ್ಲಿ ರೈತರ ಜೀವನಾನೇ ಹೈರಾಣ ಆಗ್ಬಿಟ್ಟೈತಿ. ಮೊದಲೇ ರೈತರಿಗೆ ನೂರಾರು ತಾಪತ್ರಯ, ಅಂಥದ್ರಾಗ ಈ ಪ್ರವಾಹ ಬಂದು ಕೈಗೆ ಬಂದ ತುತ್ತು ಸಹಿತ ಬಾಯಿಗೆ ಬರ್ಲಾರ್ದಂಗ ಆಗ್ಬಿಟ್ಟದ. ಅದಕ್ಕೆ ನಮ್ಮ ಬಸವ ಕಲ್ಯಾಣದ ರೈತರು ರೊಚ್ಚಿಗೆದ್ದು ಬಿಟ್ಟಾರ ನೋಡ್ರಿ. ಬಸವ ಕಲ್ಯಾಣದ ಶಾಸಕ ಶರಣು ಸಲಗಾರ್, ಬಿಜೆಪಿ ರೈತ ಮೋರ್ಚಾದವ್ರು ಕೂಡಿ ಸಾವಿರಾರು ರೈತರೆಲ್ಲ ಕೂಡ್ಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಚಿವರ ವೇಷದ ರೈತರಿಂದ ಮೈ ಮೇಲೆ ಬಾಸುಂಡೆ ಬರುವಂಗ ಬಸವ ಕಲ್ಯಾಣ ಶಾಸಕ ಶರಣು ಸಲಗಾರ್ ಅವರು ಛಡಿಯೇಟು ಹೊಡೆಸ್ಕೊಳ್ಳುವ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಜಿಲ್ಲೆ ರೈತರು ಏನ್ ಪರಿಸ್ಥಿತಿ ನಡುವ ಅಂತ ಹೇಳಿ ಇವತ್ತು ನಾನು ಅರೆಬತ್ತಲೆ ಹೋರಾಟ ಮಾಡಿ ನನ್ನ ಮೈ ತುಂಬ ತಡಿ ಬರಂಗ ನಾನು ಹೊಡ್ಸೋಣಿನಿ. ನನಗೇನು ಪರವಾಗಿಲ್ಲ. ಇಂಥ ನೋವು ಪ್ರತಿಯೊಬ್ಬ ರೈತರಿಗೆ ಇಲ್ಲಿ ಅನೇಕ ಜನ मला माहित आहे. सर्वेन बहुत लोकांना ನೋಡ್ರಿ, ಮಹಾರಾಷ್ಟ್ರದೊಳಗ ಮುಖ್ಯಮಂತ್ರಿಗಳು ಬಂದರು, ಮರಾಠವಾಡ ಎಲ್ಲ ಕಡೆ ಓಡಾಡ್ತಾರೆ, ಹೊಲದೊಳಗೆ ನಡೆದರು. ಎಷ್ಟು ಕೊಟ್ಟರು ರೈತರ ಪರಿಹಾರ? ದೇವೇಂದ್ರ ಫಡ್ನವೀಸ್ ಅವರು 32,628 ಕೋಟಿ ಮಹಾರಾಷ್ಟ್ರ ಸರ್ಕಾರ ಕೊಡ್ತು. ನಿಮಗೆ ಗಾಡಿ ಬಂದರ ನೀವೇನ್ ಮಾಡ್ಲತ್ತೀರಿ? ಶರೀಕ್ ಕಳಿಸ್ಲತ್ತೀರಿ ನಮ್ ಕಡೆ ಎಲ್ಲ. ಶರೀಕ್ ಕೂಡ ರೈತರು ಸಾಯ್ಬೇಕು. ನಾನು ಕೇಳ್ದ ನಮ್ಮ ಎಕ್ಸೈಸ್ ಅಧಿಕಾರಿಗಳಿಗೆ, ಶರಿ ಮಾರಬೇಡ್ರು ಮಾರಾಯ, ನಮ್ಮ ಅಮಾಯಕ ರೈತರು ಕೂಡ ಸಾಯ್ಲತ್ತಾರ ಅಂದ್ರೆ ಎಕ್ಸೈಸ್ದವ್ರು ಏನ್ ಹೇಳಿದ್ರು ಗೊತ್ತಾ? ಸರ್,
ನಮ್ಮ ಕುಂಡಿ ಮೇಲೆ ಒದಿಲತ್ತಾರ, ಟಾರ್ಗೆಟ್ ಕೊಡ್ಲತ್ತಾರ, ಈಸ್ ಮಾರೇಬೇಕು ಸರಿ ಅಂತ ಹೇಳಿ. ಮುಖ್ಯಮಂತ್ರಿಗಳೇ, ನಮ್ಮಲ್ಲಿಂದ ಹಾಲು ತಗೊಂಡು ನಾವು ನಿಮಗೆ ಹಾಲು ಕೊಡ್ಲತ್ತೀವಿ, ನೀವು ನಮಗೆ ಸರಿ ರೂಪದೊಳಗೆ ವಿಷ ಕೊಡ್ಲತ್ತೀವಿ. ಶಾಸಕರಾದ ಶರಣು ಸಲಗಾರ್ ಅವರು ಹಿಂಗ ಹೊಡೆಸ್ಕೊಳ್ಳೋದು ನೋಡಿ ಪ್ರತಿಭಟನೆದಾಗಿದ್ದ ರೈತರು ಮುಮ್ಮಲ ಮರಗದ್ರು ನೋಡ್ರಿ. ಮತ್ತೇನ್ರಿ, ಶರಣು ಸಲಗಾರ್ ಅವರ ಈ ಪ್ರತಿಭಟನೆಯನ್ನ ನೋಡಿ ರೈತರ ಕಣ್ಣು ತುಂಬಿ ಬಂದ್ವು, ಅಳ್ಳಿಕ್ಕೆ ಚಾಲು ಮಾಡಿದ್ರು. ರೈತರ ನೋವಿಗೆ ತಕ್ಷಣ ಸ್ಪಂದಿಸ್ಬೇಕಂತ ಹೇಳಿ ಸರ್ಕಾರಕ್ಕೆ ಹಿಡಿ ಶಾಪ ಹಾಕಿದ್ರು. ಪ್ರತಿಭಟನೆ ಹೆಂಗಿತ್ತಂತ ನೋಡ್ರಿ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ಕೊಂಡು ಅಡ್ಡಾಡ್ಲಿಕ್ಕತ್ತಿರೋ ಕಾಂಗ್ರೆಸ್ ಸರ್ಕಾರದ ಕೈಯಾಗ ಸಿಕ್ಕ ನಮ್ಮ ಬ್ರ್ಯಾಂಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರು ಆಗ್ಬಿಟ್ಟೈತಿ ನೋಡ್ರಿ. ಕಾಲಿಟ್ಟಲ್ಲೆಲ್ಲ ಗುಂಡಿ ಅದಾವ, ರೋಡ್ನ್ಯಾಗ ಹೊಂಟ್ರ ಗುಂಡಿ ಯಾವ್ದು ರೋಡ್ ಯಾವ್ದು ಅಂತಾನೇ ತಿಳಿವಲ್ದಂಗ ಆಗ್ಬಿಟ್ಟೈತಿ. ಪಾಪಿ ಆಟೋ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಗಳು ದುಡ್ದದ ರೊಕ್ಕನೆಲ್ಲ ಗಾಡಿ ರಿಪೇರಿಗೆ ಕೊಡುವಂಗ ಆಗ್ಬಿಟ್ಟ ನೋಡ್ರಿ. ಇದನ್ನ ನಮ್ಮ ಪರಮೇಶ್ವರ್ ಸಾಹೇಬ್ರಿಗೆ ಕೇಳಿದ್ರೆ ಏನಂದ್ರ ನೋಡ್ರಿ, ಏನಾದ್ರೂ ಒಂದೆರಡು ಸಮಸ್ಯೆಗಳಿದ್ರೆ ಅದನ್ನ ಸರಿ ಮಾಡ್ತೇವೆ. ಈ ಮಳೆ ಬಂದಾಗ ರಸ್ತೆ ಹಾಳಾಗಿದೆ ಅಂತ ಹೇಳಿ ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಇನ್ಚಾರ್ಜ್ ಮಂತ್ರಿ ಇದ್ದಾರೆ, ಅವರು ಮುಖ್ಯಮಂತ್ರಿಗಳು ಕೂಡ ಅವರೆಲ್ಲ ಪ್ರದಕ್ಷಿಣೆ ಮಾಡಿ ಸಿಟಿಯಲ್ಲಿ ಅದನ್ನ ರಿಪೇರಿ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದಾರೆ. ಅಲ್ರಿ ಪರಮೇಶ್ವರ್ ಸಾಹೇಬ್ರೆ, ಎಲ್ಲೋ ಒಂದೋ ಎರಡೋ ಗುಂಡಿ ಇದ್ದಿದ್ರ ಪತ್ರಕರ್ತರ ನಿಮ್ಗೆ ಯಾಕಂತ ಪರಿ ಪ್ರಶ್ನೆ ಕೇಳಿಕ್ ಬರ್ತಿದ್ರು? ಅಲ್ಲೇನ್ ಹೇಳ್ರಿ, ಒಬ್ಬ ಗೃಹ ಮಂತ್ರಿಯಾಗಿ ನಿಮಗ್ ಅಷ್ಟೂ ಗೊತ್ತಿಲ್ಲ ಅಂದ್ರೆ ಹೆಂಗ್ ಹೇಳ್ರಿ? ನಿಮಗಂದ್ ಏನ್ ಉಪಯೋಗ ಇಲ್ಲ ಬಿಡ್ರಿ. ಪುಗ್ಸಟ್ಟೆ ಭಾಗ್ಯಕ್ಕೆ ಆಸೆ ಪಟ್ಟ ನಮ್ಮ ಮಂದಿ ಓಟ್ ಹಾಕಿದ್ದಕ್ಕ ಈಗ ಅನುಭವಿಸ್ಲಿಕ್ಕೆ ತರಬಿಡ್ರಿ ಅಷ್ಟೇ, ಮತ್ತೇನ್ ಮಾಡೋದು? ರಾಜ್ಯ ಸರ್ಕಾರದ ಈ ರಸ್ತೆ ಕಾಮಗಾರಿ ಬಗ್ಗೆ ಇಲ್ಲೊಂದು ವಿಡಿಯೋ ಐತಿ, ನೋಡ್ಕೊಂಡ್ ಬರ್ರಿ. ನೀವು ಬೇರೆ ಕಾಮಗಾರಿ ಮಾಡುವಾಗ ರಾಜಕಾರಣಿಗಳು ಪಾಪ ರಸ್ತೆ ಕಾಮಗಾರಿ ಎಲ್ಲಿಂದ ಆಗ್ಬೇಕು? ನೀವೆಲ್ಲರೂ ಬೇರೆ ಕಾಮಗಾರಿಯಲ್ಲಿ ಬ್ಯುಸಿ ಆಗಿರೋದ್ರಿಂದ ಇಲ್ಲಿ ಗುಂಡಿ ಮುಚ್ಚುವಲ್ಲಿ ಫೇಲ್ಯೂರ್ ಆಗಿದ್ದೀರಿ. ಹಾಗಾಗಿ ವಿದೇಶಿಯವರು ಬರ್ತಾರೆ, ಉದ್ಯಮಿಗಳು ಬರ್ತಾರೆ, ಬಾಯಿಗೆ ಬಂದು ಮಾನ ಹರಾಜಾಗ್ತಾರೆ. ನಾ ಪ್ರತಿ ಸಲ ಊರಿಗೆ ಹೋಗೋ ಮುಂದೆ ಅನ್ಕೋತಿದ್ದೆ, ಅಲ್ಲ ಈ ಬಸ್ ಕಾರ್ ಏನೋ ರೋಡ್ ಮೇಲೆ ಚಂದ ಓಡಾಡ್ತಾವ ಹೋಗ್ತಾವ, ಈ ಟ್ರೇನ್ ಹೆಂಗ್ ಅಂತೀನಿ ವಿಚಿತ್ರ ಅನಿಸ್ತೈತಿ. ಯಾಕೆ ಗೊತ್ತೇನ್ ಹೇಳ್ರಿ? ನೀವು ನೋಡೇ ಇರ್ತೀರಪ್ಪ, ಈ ಟ್ರೇನ್ ಹಳೆ ಉದ್ದಕ್ ಹಂಗೆ ಇರ್ತೈತಿ, ನಡು ಏನಾರ ಬಿಚ್ಚದ್ರ ಅಕಸ್ಮಾತ್ ಹೆಂಗ್ ಅಂತ ಹೇಳಿ ಅಂಜಿಕೆ ಆಗುದಿಲ್ಲ. ಒಂದೊಂದ್ಸಲ ಅಂಜಿಕೆ ಅಷ್ಟೇ ಅಲ್ರಿ, ಅದ್ರ ಜೊತೆಗೆ ಒಂದು ಕ್ಯೂರಿಯಾಸಿಟಿನೂ ಇರ್ತಿತ್ತು. ಈಗ ಈ ಎಲ್ಲಾ ಪ್ರಶ್ನೆಗಳಿಗೂ ಈ ವಿಡಿಯೋ ನೋಡಿದ ಮೇಲೆ ಉತ್ತರ ಸಿಕ್ಕೈತ್ ನೋಡ್ರಿ.
ನೋಡ್ರಿ, ದೇಶದ ಅತಿ ದೊಡ್ಡ ಸಾರಿಗೆ ರೈಲ್ವೆ ಇಲಾಖೆ ಐತಿ. ಅದು ಇಷ್ಟು ದೊಡ್ಡದಾಗಿ ಬೆಳಿಲಿಕ್ಕೆ ಈ ತರ ದುಡಿಮೆನೆ ದೇವರು ಅಂತ ಕೆಲಸ ಮಾಡುವಂತ ಸಾವಿರಾರು ಕಾರ್ಮಿಕರು ಕಾರಣ ಆಗ್ಯಾರ. ಇವ್ರು ಈ ಕೆಲಸದ ಮೇಲಿನ ಶ್ರದ್ಧೆ ನೋಡಿ ಮನಸ್ಸಿಗೆ ಬಹಳ ಹಿಗ್ಗಾಯ್ತು ನೋಡ್ರಪ್ಪ. ಲಕ್ಷಾಂತರ ರೈಲು ಪ್ರಯಾಣಿಕರ ಸೇಫ್ ಜರ್ನಿ ಹಿಂದ ಇಂಥ ಸಾವಿರಾರು ಕಾರ್ಮಿಕರ ಶ್ರದ್ಧೆ, ಶ್ರಮ ಇರ್ತೈತಿ ನೋಡ್ರಿ. ಒಟ್ನ್ಯಾಗ ಇಂಥ ಶ್ರಮಿಕ ಕಾರ್ಮಿಕರಿಗೆ, ಇವರ ಮನೆಯವರಿಗೆ ಆ ದೇವ್ರ ತಣ್ಣಗಿಟ್ಟಿರ್ತಾರಪ್ಪ. ಹೌದಿಲ್ಲ ಹೇಳ್ರಿ? ನಿಮಗೇನ್ ಅನಿಸ್ತಂತ ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.